ಇಲ್ಲಿ ಬಂದಾಗ ಕಣ್ಣಾರೆ ನೋಡಿದ್ಮೇಲೆ ನಮ್ಗೆ ಗೊತ್ತಾಯ್ತು, ಓಕೆ ಇಲ್ಲೇನೋ ಒಂದು ಪವರ್. ನಮಗೆ ಯಾರೋ ಹೇಳಿದ್ದು ಇಲ್ಲಿ ಹಿಂಗ್ ದೇವ್ರಿದೆ ಕಬ್ಬಾಳಮ್ಮ ಅಂತ, ಯಾಕೆ ನೀವು ಅಲ್ಲಿ ಹೋಗ್ಬಾರ್ದು ಅಂತ ಒಬ್ರು ಹೇಳಿದ್ರು. ಅಗ್ರಿಗೋಡನ ಒಂದು ಕಂಪ್ನಿ ಒಳಗೆ ನನಗೆ ತುಂಬಾ ಲಾಸ್ ಆಗಿ ನಾನು ಸಾಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಸುತ್ತ ಬಂದಿದ್ದೀನಿ, ಎಲ್ಲ ಹಾಸ್ಪಿಟಲ್ ಇದು ಮಾಡಿದೀನಿ, ಮಕ್ಕಳಿಲ್ಲ ಅಂತ ಬಂದಿದ್ದೀನಿ. ನಮ್ ಕೈಲಿ ಆಗ್ಲಿಲ್ಲ. ಯಾಕೆಂದ್ರೆ ಕಾರಣ ಇಷ್ಟೇ, ನಾವ್ ಯಾವತ್ತೂ ಹಣದ ಆಸೆ ಪಡ್ಲಿಲ್ಲ. ನಾನು ಮೈಸೂರಿಂದ ಬಂದಿರೋದು. ಬಂದು ಒಂದು 2 ತಿಂಗಳಾಯ್ತು ಅಷ್ಟೇ. ಫಸ್ಟು ಮಾರ್ಚಲ್ಲಿ ಬಂದಿದ್ದು ನಾನು, ಇದೇ 2 ತಿಂಗಳ ಹಿಂದೆ. ಬಂದಾಗ ಸಖತ್ ಕಷ್ಟ ಇತ್ತು, ಕೆಲಸ ಕಾರ್ಯ ಏನೂ ಆಗ್ತಿರಲಿಲ್ಲ. ನನ್ನ ಗೌರ್ಮೆಂಟು ನನ್ನ ತಂದೆ ತೀರ್ಕೊಂಡು ಅವ್ರದ್ದು ಕೆಲಸ ನನಗೆ ಲೆಟ್ರ್ ಬರಬೇಕಿತ್ತು, ಅಪಾಯಿಂಟ್ಮೆಂಟ್ ಲೆಟ್ರು. ಅದು ಅಷ್ಟೇ ಸರಿಯಾಗಿ ಅಡೆತಡೆಗಳು, ಸರಿಯಾಗಿ ಏನು ಕೈ ಸೇರ್ತಿರಲಿಲ್ಲ. ಇವತ್ತು ನಾಳೆ ಹೋದ್ರೆ ಬರೀ ಅಲ್ದಾಡ್ಸೋದು ಮಾಡ್ತಾಯಿದ್ರು. ಎಲ್ಲ ದೇವರು ಮೊರೆ ಬಿದ್ವಿ. ಲಾಸ್ಟಿಗೆ ಇದೇನೋ ಆಗೋದೇ ಇಲ್ಲ, ಸಖತ್ ಬರ್ಕತ್. ದೇವ್ರು ಮನೇಲಿ ₹1 ನಿಲ್ತಾ ಇರಲಿಲ್ಲ, ₹1 ತಿನ್ನೋಕ್ಕಷ್ಟು ನೋಡಿದ್ದೀನಿ ಅಂಥ ಕಷ್ಟಗಳ ದಿನಗಳನ್ನು. ಎಲ್ಲ ದೇವರು ನೆಂಬಿದ್ರು 1 ವಾರ 2 ದಿನ ಅಷ್ಟೇ ಮನೆ ಚೆನ್ನಾಗಿರ್ತಿತ್ತು. ಇದು ಒಂದು ನಮಗೆ ಯಾರೋ ಹೇಳಿದ್ದು ಇಲ್ಲಿ ಹಿಂಗೆ ದೇವ್ರಿದೆ ಕಬ್ಬಾಳಮ್ಮ ಅಂತ, ಯಾಕೆ ನೀವು ಅಲ್ಲಿ ಹೋಗ್ಬಾರ್ದು ಅಂತ ಒಬ್ರು ಹೇಳಿದ್ರು. ಅವ್ರದ್ದು ಇದು ಮಾಡ್ಕೊಂಡು ನಾವು ಸ್ವಲ್ಪ ಡೌಟಲ್ಲೇ ಬಂದ್ವಿ. ಲಾಸ್ಟ್ ದೇವರು ಮಾಡಿದ್ರೆ ಮಾಡಬೇಕು, ಇಲ್ಲಾಂದರೆ ಯಾವ ದೇವ್ರೂ ಮನೇಲೇ ಹಿಡ್ಕೊಂಬಾರ್ದು, ತಗೊಂಡೋಗಿ ನೀರಿಗೆ ಹಾಕಬೇಕು ಅಂತ ನಾವು ಇದಾಗಿದ್ದು. ನಾವು ಹಾರ್ಕೋಬೇಕು ಅಂತಲೇ ಇದ್ದಿದ್ದು. ಲಾಸ್ಟಿಗೆ ಈ ದೇವ್ರಿಗೆ ಮೊರೆ ಬಿದ್ದು 1 ದಿನಕ್ಕೆ ಎಲ್ಲ ಏನಿದೆ ಸಮಸ್ಯೆ ಎಲ್ಲ ಅವ್ರು ತೆಗ್ದು ನೋಡಿ ಹೇಳಿದ್ರು, ಹಿಂಗೆ ನಾವು ಏನೇನು ಸಮಸ್ಯೆ ಅಂತ ಹೇಳ್ಕೊಂಡ್ವಿ. ಅದಕ್ಕೆ ತಕ್ಕ ಅವ್ರು ಏನೇನು ಹಿಂಗೆ ಪ್ರೊಸೀಜರ್ ಮಾಡಬೇಕು ನೀತಿ ನಿಯಮ ಹೇಳಿದ್ರು, ಅದ್ರ ಪ್ರಕಾರ ಮಾಡ್ದಂಗೆ ಇದು ಹೋಗಿ ಮಾಡಿದ ದಿವಸಕ್ಕೆ ನಂಬ್ತಿರೋ ಇಲ್ಲೋ ನನ್ನ ಕೆಲಸದ ಅಪಾಯಿಂಟ್ಮೆಂಟ್ ಆರ್ಡ್ರು ಮನೆಗೆ ಬಂತು. ನಾನು ಹೋಗಿ ಮಾಡಿದ ದಿವಸನೇ ಒಂದು 2-3 ದಿವಸ ಪ್ರೊಸೀಜರ್ ಕೊಟ್ಟು ಅಪಾಯಿಂಟ್ ಆದೆ. ಈಗ ದುಡ್ಕೊಂಡು ಹೋಗ್ತಿದ್ದೀನಿ. ಏನು ಒಳ್ಳೆ ಸಂಬಳನೇ, ಏನು ಈ ತಾಯಿಯಿಂದ ನಮಗೇನು ಕೆಡ್ಕಂತೂ ಆಗಿಲ್ಲ, ಇನ್ನೂ ಒಳ್ಳೇದಾಗಿದೆ. ಇಲ್ಲಿ ಬೇರೆ ಕಡೆ ಎಲ್ಲ 20,000-30,000 ಸುಲಿಗೆಗಳು ಮಾಡ್ತಾರೆ. ಇಲ್ಲ ಆ ಥರ ಏನಿಲ್ಲ, ನಿಮ್ಮ ಕೈಯಲ್ಲಿದ್ದರೆ ಇಸ್ಕೊಂತಾರೆ, ಇಲ್ಲ ಅಂದರೆ ನಿಮಗೆ ಅನುಕೂಲ ಆದಾಗಲೇ ಕೊಡಿ ಅಂತಾರೆ. ಪಾಪ ಅಷ್ಟು ಒಳ್ಳೆಯವರು. ನೀವು ಯಾವುದೇ ಸಮಯದಲ್ಲಿ ಮಾಡಿದ್ರು ಲತಾ ಅನ್ನೋರು ಫೋನ್ ಎತ್ತುತ್ತಾರೆ. ಅವರು ಈ ಥರ ದೇವ್ರಿದ್ದಂಗೆ ಪಾಪ ಎಲ್ಲರ ಟೈಮಲ್ಲೂ ಹೆಲ್ಪ್ ಮಾಡಿದ್ದಾರೆ. ಒಂದು ಫೋನ್ ಮಾಡಿದ್ರೆ ಸಾಕು. ಆಮೇಲೆ ಅವ್ರ ಮಗ ಗೋಪಿ ಆದ್ರೂ ಅಷ್ಟೇ ರೆಸ್ಪಾನ್ಸ್ ಮಾಡ್ತಾರೆ, ಅದೇನಿಲ್ಲ. ಏನಂದರೆ ನೀವು ತಾಯಿ ನಂಬಬೇಕು. ಪ್ಲಸ್ ಹೇಳ್ತಾರೆ ಕಬ್ಬಾಳಮ್ಮ ಅಂದರೆ ಈಗ ಆಗದೆ ಇದ್ದವ್ರು ಅದನ್ನು ಕಂಡಿಲ್ದವ್ರು ಹೇಳ್ತಾರೆ ಇದೇನೋ ಆಗಲ್ಲ, ಹಂಗೆ ಹಿಂಗೆ ಸುಳ್ಳು ಹಂಗೆ ಅಂತ. ಅದನ್ನೆಲ್ಲ ಬಂದು ನೋಡ್ಬೇಕು. ನೀವು ಹೇಳ್ಕೋಬೇಕು, ಕಾಯಬೇಕು. ತಕ್ಷಣ ಒಂದೇ ದಿನಕ್ಕೆಲ್ಲ ಅದಾಗಿದ್ರೆ ಮನುಷ್ಯ ಹಿಂಗೆ ಇರ್ತಿರ್ಲಿಲ್ಲ. ನಾವು ಇವ್ರ ಮಾತು ಕಟ್ಕೊಂಡಂತೂ ಇಲ್ಲಿ ಪ್ರಪಂಚ ನಿಮ್ಮ ಹತ್ರ ಒಂದು ಮಾತಾಡೋದು ನೀವು ಬಂದರೆ ಮಾತ್ರ ಇಲ್ಲಿ ಏನು ಅಂತ ಗೊತ್ತಾಗತ್ತೆ. ಬರವಣಿಗೆ ಇದೆ, ನೀವು ಇವ್ರು ಹೇಳೋದೇ ನಿಮಗೆ ಇಷ್ಟ ಇಲ್ಲ ಅಂದರೆ ಬರವಣಿಗೆ ಬರ್ಸ್ಕೋಬೋದು. ಅದೇನು ದೇವರು ಬರೆಯಲ್ಲ, ನಾವು ಹಿಡ್ಕೊಂಡ್ರೆ ಸಾಕು. ನಿಮಗೆ ಅಷ್ಟು ಕ್ಲಾರಿಟಿ ಇಲ್ಲ ಅಂದರೆ ನಿಮ್ಮ ಮನೇಲಿ ಯಾರೋ ಒಬ್ರು ಇದ್ರೆ ಅವ್ರು ಬಂದು ಹಿಡ್ಕೊಂಡ್ರೆ ಅದಾಗೆ ಬರ್ದು ತೋರಿಸುತ್ತೆ. ಬೇರೆ ಕಡೆಯಲ್ಲಿ ಹೇಳ್ತಾರೆ ಬರೀತಾರೆ ಇವರೇ ಫೇಕ್ ಆಗಿ ಅಂತ, ಹಂಗೇನಿಲ್ಲ. ನೀವು ಹಿಡ್ಕೊಂಡ್ರೆ ಸಾಕು, ಅದು ದಾಯಿನೇ ತೋರ್ಸತ್ತೆ ಮುಂದಿನ ಏನೋ ಅಂತ. ಒಂದು ಭಸ್ಮ ಹಿಡ್ದು ನಿಮ್ಮ ಕೆಲಸ ಏನಿದೆ ಉರ್ಬೋದ್ರೆ ಅದ್ರ ನೆಕ್ಸ್ಟ್ ಸೆಕೆಂಡೇ ನಿಮ್ಮ ಕೆಲಸ ಆಗತ್ತೆ. ಅದಂತೂ ನಾನೇ ಹೇಳ್ತೀನಿ, ನನಗೆ ಅನುಭವ. ನಾನು ನಂಬಿರಲಿಲ್ಲ ಫಸ್ಟು, ಎಲ್ಲರ ಥರ ನಾನು ಹಂಗೆ ಇದ್ದೆ. ಒಂದು ಟೆಸ್ಟ್ ಮಾಡಿದ್ದಕ್ಕೆ ಅದೊಂದು ಭಸ್ಮ ಲಿಂಬೆಹಣ್ಣು ಅಷ್ಟೇ. ಯಾರೇ ಎಷ್ಟೇ ಕಿರ್ಕೊಟ್ರು ನಾವು ಭಸ್ಮ ಒಂದೇ. ಇದು ತಾಯಿ ನಂಬಬೇಕು. ಇವತ್ತು ಆಯ್ತು ನನಗೆ ಕೆಲಸ, ನಾಳೆ ಯಾಕೆ ಸ್ಥಾನಕ್ಕೆ ಹೋಗ್ಬೇಕು ಅಂತೆಲ್ಲ ಇದು ಮಾಡಬಾರ್ದು. ಒಳ್ಳೆ ಸ್ಥಾನ ಎಲ್ಲ ನಂಬಬೇಕು, ಬರಬೇಕು ಅಷ್ಟೇ. ಅವ್ರ ಮಾತು ಯಾರು ಕೇಳಬಾರ್ದು ಅಷ್ಟೇ. ಅಷ್ಟೊಂದು ಹೇಳ್ತೀನಿ. ಅಮ್ಮ ನಂಬಿದ್ದಕ್ಕೆ ಫಸ್ಟ್ ನನ್ನದು ಜಾಬ್ ಇರಲಿಲ್ಲ, ಈಗ ಗೌರ್ಮೆಂಟ್ ಜಾಬ್ ಇದೆ, ಸತ್ಯ ಅದು. ನಾನು ಮೈಸೂರಲ್ಲಿ ವರ್ಕ್ ಮಾಡ್ತಿರೋದು. ಈಗ 2 ಮಂತ್ಸ್ ಸ್ಯಾಲ್ರಿನೂ ತಗೊತಿದ್ದೀನಿ ಚೆನ್ನಾಗೆ. ಏನಿಲ್ಲ, ಎಲ್ಲ ಸಾಲ್ವ್ ಆಗಿದೆ. ಏನಂದರೆ ನನ್ನ ತಂದೆ ದುಡ್ಡನ್ನು ಬರಬೇಕಷ್ಟೇ, ಇನ್ನೇನಿಲ್ಲ. ಎಲ್ಲ ಮಾಡ್ಕೊಟ್ಟಿರೋ ತಾಯಿ, ಇಂಥದ್ದೇನಿಲ್ಲ. ಎಲ್ಲ ಮನೇಲಿ ಸಖತ್ತು ಕಿರಿಕಿರಿ ಇತ್ತು, ಈಗ ಹಂಗೆ ಏನಿಲ್ಲ. ಅವರು ಮಾಡಿಕೊಟ್ಟಾಗಿಂದ ಎಲ್ಲ ಚೆನ್ನಾಗಿದೆ ಮನೆ ಮತ್ತು ವಾತಾವರಣ. ಸಖತ್ತು ಆಳ್ಗೆಟ್ಟಿದ್ದು, ಒಬ್ರು ಕಂಡ್ರೆ ಒಬ್ರಿಗೆ ಜಗಳ ಸಿಕ್ಕಾಪುಟ್ಟ ವಿಷಯಕ್ಕೆ. ಈಗ ಹಂಗೆ ಏನಿಲ್ಲ, ಸೂಪರಾಗಿ ತಾಯಿ ಎಲ್ಲ ಮಾಡಿಕೊಟ್ಟಿದೆ. ಎಲ್ಲ ಲತಾ ಆಂಟಿಗೆ ಇದನ್ಬೇಕು, ಟ್ಯಾಂಕ್ಸ್ ಅನ್ಬೇಕು, ದೇವ್ರಿಗೆ ಟ್ಯಾಂಕ್ಸ್ ಅನ್ಬೇಕು ಅಷ್ಟೆ. ದೇವಸ್ಥಾನದ ಅಡ್ರೆಸ್ ಬಂದ್ಬಿಟ್ಟು ರಾಮನಗರ ಸಂಘದೊಡ್ಡಿ ಬಸವನ. ಅಷ್ಟು ನಂಗೆ ಗೊತ್ತಿಲ್ಲ, ನಾನು ಮೈಸೂರಿಂದ ಬರೋದು, ಅಷ್ಟೊಂದು ಅಡ್ರೆಸ್ ಗೊತ್ತಿಲ್ಲ ನನಗೆ. ಯಾರು ಹೇಳಿದಕ್ಕೆ ನಾನು ಬರೋದು. ಆಕ್ಚುಲಿ ಹೇಳ್ಬೇಕಂದ್ರೆ ಕಬ್ಬಾಳಮ್ಮ ಬಂದು ನಮ್ಮ ಮನೆ ದೇವರು. ನಾವು ಸಣ್ಣ ಹುಡುಗಿರಿಂದನೂ ನಾವು ಅಲ್ಲೇನೆ ಒಕ್ಲು ಮಾಡ್ಕೊಂಡಿರೋದು. ನಾನು ಇದೇ ಥರನೇ ವಿಡಿಯೋ ನೋಡಿ ಬಂದಿದ್ದೆ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನೋಡ್ಕೊಂಡೆ ಬಂದಿದ್ದು. ಅವಾಗ ಕಾಲ್ ಮಾಡಿ ಕೇಳಿದಾಗ ಇಲ್ಲೇ ಹತ್ರ ಇದೆ, ಯಾಕಂದ್ರೆ ನಾವು ಚಿಕ್ಕಮಗಳೂರು ಡಿಸ್ಟ್ರಿಕ್ಕಿಂದ ಇಲ್ಲಿ ಬಂದಿರೋದು. ನಾವು ಇಲ್ಲಿ ಬಂದು ರೆಂಟ್ ಹೌಸಲ್ಲಿರೋದು. ನಮಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು. ನಾವು ಯಾವುದೇ ದೇವಸ್ಥಾನಗಳು ಯೂಟ್ಯೂಬ್ಗಳೆಲ್ಲ ನೋಡ್ಕೊಂಡು ಹೋದಾಗ ನಮ್ಗೆ ಈ ಥರ ಅವಕಾಶ ಸಿಗೋಲ್ಲ. ನಾವೇ ಪೂಜೆ ಮಾಡೋದಾಗಿರ್ಬೋದು, ಮತ್ತು ಅರ್ಚನೆ ಮಾಡಿರೋದಾಗಿರ್ಬೋದು, ಹೆಣ್ಮಕ್ಳಿಗೆ ಈ ಥರದ್ದೆಲ್ಲ ಸಿಗೋದಿಲ್ಲ. ಕಬ್ಬಾಳಮ್ಮ ದೇವಸ್ಥಾನ ಇಲ್ಲೇ ಹತ್ರದಲ್ಲಿ ಇದೆಯಲ್ಲ ಅಂತ ನಮ್ಗೆ ಆ್ಯಕ್ಚುಲಿ ಆಶ್ಚರ್ಯ ಆಗಿ ನಾವು ಬಂದಿದ್ದು ಇಲ್ಲಿಗೆ. ಒಂದ್ಸಲ ಹೋಗಿ ನೋಡೋಣ ಇಲ್ಲಿ ಏನಾದರೂ ಆಗ್ಬೋದೇನೋ ಅಂತೇಳಿ. ಇಲ್ಲಿ ಬಂದಾಗ ಕಣ್ಣಾರೆ ನೋಡಿದ್ಮೇಲೆ ನಮ್ಗೆ ಗೊತ್ತಾಯ್ತು, ಓಕೆ ಇಲ್ಲೇನೋ ಒಂದು ಪವರ್ ಇದೆ ಅಂತ.
ಕೆಲವ್ರಿಗೆ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇರೋರಿಗೆ ಯಾವ್ದಾದ್ರು ಒಂದು ಪಾಸಿಟಿವ್ ಎನರ್ಜಿ ಇರೋ ಜಾಗಕ್ಕೆ ಹೋದಾಗ ಅಲ್ಲಿ ಗೊತ್ತಾಗುತ್ತೆ ದೇವ್ರ ಬಗ್ಗೆ ಏನು ನಮ್ಗೆ ಏನ್ ಅನಿಸ್ತಾ ಇದೆ ಅಂತ. ಎನರ್ಜಿ ಪಾಸಿಟಿವ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿ ಬಂದಿದ ತಕ್ಷಣ ನನ್ಗೆ ಗೊತ್ತಾಯ್ತು, ಯಾಕಂದ್ರೆ ನಮ್ಮ ಕೈಲಿ ಅರ್ಚನೆ ಮಾಡ್ತಾರೆ, ನಾವೇ ಪೂಜೆ ಮಾಡ್ತೀವಿ. ಮತ್ತೆ ಹೆಣ್ಮಕ್ಳಿಗೇನೆ ಸ್ವಾತಂತ್ರ್ಯವಾಗಿ ಕೊಡ್ತಾರೆ, ಕೆಲವರೆಲ್ಲಾನು ಏನು ಕೊಡೋದಿಲ್ಲ. ಇಲ್ಲೆಲ್ಲ ಚೆನ್ನಾಗಿದೆ, ನಂಗೆ ಅನ್ನಿಸ್ತು, ಬೆಟರ್ ಅನ್ನಿಸ್ತು. ಯಾಕಂದ್ರೆ ನಮಗೆ ಕೆಲವೊಂದು ನೆಗೆಟಿವ್ ಪಾಸಿಟಿವ್ ಇದ್ದಾಗ ನಾವು ಯಾವ್ಯಾವ್ದೋ ದೇವಸ್ಥಾನಗಳಿಗೆಲ್ಲ ಹೋಗಿ ನಾನು ಹುಡುಕಿದ್ದೀನಿ, ಇಲ್ಲ ಅಂತಾನಲ್ಲ. ಯಾಕಂದ್ರೆ ನಾವು ಕ್ಯಾಮ್ರಾ ಅಂತಂದ್ರೆ ಏನಿಲ್ಲ, ಡೈರೆಕ್ಟ್ ಐ ಟೋಲ್ಡ್ ತುಂಬಾ ದೇವಸ್ಥಾನಗಳಿಗೆಲ್ಲ ಹೋಗಿದ್ದು, ನಮ್ಗಲ್ಲೆಲ್ಲ ಎನರ್ಜಿ ಇಲ್ಲ. ಇಲ್ಲಿಗೆ ಬಂದ್ಮೇಲೆ ನಂಗೆ ಸ್ವಲ್ಪ ಪಾಸಿಟಿವ್ ಅಂತ ನಾವು ಮಾತಾಡ್ಕೊಂಡ್ವಿ, ನಮ್ಮ ಹಸ್ಬೆಂಡ್ ನಾವು ಇಬ್ರು ಸೇರಿ ಮಾತಾಡ್ಕೊಂಡ್ವಿ. ನಂಗೆ ಹತ್ರ ಇದೆ, ವಾರ ವಾರ ಬಂದು ಓಕೆ, ನಂಗೆ ಈಸಿ ಆಯ್ತು, ಯಾಕಂದ್ರೆ ಹತ್ರನೇ ಇದೆಲ್ಲ. ಹಾಗಾಗಿ ಚೆನ್ನಾಗಿದೆ ಅನ್ನಿಸ್ತು. ಅಂದ್ರೆ ಫಸ್ಟ್ ಟೈಮ್ ಬಂದಿರೋದಕ್ಕೆ ಸ್ವಲ್ಪ ಪಾಸಿಟಿವ್ ಚೆನ್ನಾಗಿದೆ, ಇದೊಂದು ಹೇಳ್ಬೋದು. ಅಂದ್ರೆ ಇದು ನಾವು ಪ್ರಮೋಷನ್ಗೋಸ್ಕರ ಅಂತ ಏನ್ ಹೇಳಿಲ್ಲ, ಎಲ್ಲ ಹೆಣ್ಮಕ್ಳಿಗೂ ಆದ್ಯತೆ ಚೆನ್ನಾಗಿದೆ. ಇಲ್ಲಿ ಅವ್ರವ್ರೇ ಪೂಜೆ ಮಾಡ್ಬೋದು, ಅವ್ರವ್ರೇ ಆರತಿ ಮಾಡ್ಬೋದು, ಅವ್ರವ್ರೇ ಅರ್ಚನೆ ಮಾಡ್ಬೋದು, ಹಸ್ಬೆಂಡ್ ಅಂಡ್ ವೈಫ್ ಬಂದು ಮಾಡ್ಬೋದು. ಕೆಲವೊಂದ್ ಕಡೆ ಮಾಡ್ಬಾರ್ದು ಅಂತಾರೆ, ಎಲ್ಲೋ ದೂರದಲ್ಲಿ ನಿಂತು. ಆದ್ರೆ ಇಲ್ಲಿ ಎಲ್ಲ ಒಳಗಡೆನೆ ಕರ್ಕೊಂಡು ಎಲ್ಲ ಅವ್ರವ್ರ ಹೆಣ್ಮಕ್ಳ ಕೈಲೇ ಮಾಡಿಸ್ತಾರೆ. ಅದೊಂದು ನಮ್ಗೆ ಪದ್ಧತಿ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು, ಗೌರವ ಇದೆ, ನಂಗೆ ತುಂಬಾ ಇಷ್ಟ ಆಯ್ತು. ದೇವಸ್ಥಾನಕ್ಕೆ ಬಂದು ನಮ್ಗೇನಾದ್ರೂ ಒಳ್ಳೇದೇ ಆಗ್ಲಿ ಕೆಟ್ಟದಾಗ್ಲಿ ಅಂತಲ್ಲ, ನಂಬಿಕೆ ಅಂತಂತಲ್ಲ, ಒಂದು ಪಾಸಿಟಿವ್ ಎನರ್ಜಿ ಹತ್ರ ನಾವು ಬಂದು ಅಮ್ಮನವ್ರನ್ನ ಮುಟ್ಟಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಅದ್ರಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿ. ಅದು ನನಗೆ ಗೊತ್ತಾಗಿದೆ, ಇನ್ನು ನಾವು ಖಂಡಿತ ಬಿಡಲ್ಲ, ನಾವು ಬರ್ತಾ ಇರ್ತೇವೆ. ಬೇರೆ ಕಡೆ ಹೋದ್ರೆ ಎಲ್ಲೋ ದೂರದಲ್ಲಿ ನಿಂತ್ಕೋಬೇಕು. ದೇವಸ್ಥಾನ ಅರ್ಚಕರಾಗಿರ್ಬೋದು, ಮನೆಯವ್ರೆ ಅವ್ರವರೇ ಸೇರ್ಕೊಂಡ್. ಆದ್ರೆ ಇಲ್ಲಿ ಹಂಗಿಲ್ಲ, ಯಾರೇ ಬರ್ಲಿ ಎಲ್ಲರೂ ಒಳಗಡೆ ಕರ್ಕೊಂಡು ಅರ್ಚನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಹೆಣ್ಮಕ್ಳ ಕೈಲಿ ಅವ್ರ ಕೈಲಿ ಏನಾಗುತ್ತೋ ನೀವೇ ಮಾಡಿ ಅಂತ ಬಿಟ್ಟಾಗ ಅವ್ರಿಗೂ ಒಂಥರ ಒಳಗಡೆಯಿಂದ ಫೀಲ್ ಆಗುತ್ತೆ, ಕರೆಕ್ಟ್ ಅಪ್ಪ ನಂಗೂ ಒಳ್ಳೇದಾಗ್ತಾ ಇದೆ, ನಮ್ ಕೈಲೇ ಮಾಡಿಸ್ತಾ ಇದಾರಲ್ಲ ಅಂತ ಒಂದು ಬೆಟರ್ ಫೀಲ್ ಇರುತ್ತಲ್ಲ. ನಂಗೆ ಅದು ಎನರ್ಜಿ ತುಂಬಾ ಇಷ್ಟ ಆಯ್ತು. ಮತ್ತೆ ಗೌರವವಾಗಿ ಎಲ್ಲ ಹೆಣ್ಮಕ್ಳು ಆದ್ಯತೆ ಕೊಡ್ತಾರೆ ಪೂಜೆ ಮಾಡಕ್ಕೆ, ಅದು ತುಂಬಾ ಇಷ್ಟ ಆಯ್ತು. ಅಂದ್ರೆ ಈ ತರ ಕೊಟ್ಟಾಗ ಅಮ್ಮನವ್ರದ್ದು ಸ್ಪರ್ಶ ನಮ್ಗೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ, ಅವಾಗ ನಮಗೂ ಬೆಟರ್ ಆಗುತ್ತೆ. ಹುಷಾರಿಲ್ದೆ ಆಗ್ಲಿ ನಮ್ಗೆ ಸ್ವಲ್ಪ ಅಂದ್ರೆ ಇವಾಗ ಏನಂತಾರೆ ಹಳ್ಳಿ ಭಾಷೆಲಿ ಗಾಳಿ ಸೂಕ್ಷ್ಮ ಅಂತಂತಾರೆ, ನಮ್ಗೆ ಇಲ್ಲಿ ಬಂದಾಗ ಹೆಜ್ಜೆ ಇಕ್ಕಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಪಾಸಿಟಿವ್ ಇದೆ ಅಂತೇಳಿ. ಯಾಕಂದ್ರೆ ನಾವು ಫೀಲ್ಡ್ ವರ್ಕ್ ಮಾಡಿದ್ರೆ ನಮ್ಗೆ ಈ ತರ ಸಮಸ್ಯೆಗಳಿಂದ ನಾವು ತುಂಬಾ ಎದುರಿಸ್ತಾ ಇದೆ, ಈಗ ಬೆಟರ್ ಅನ್ನಿಸ್ತಾ ಇದೆ. ರಾಮನಗರದ ಹತ್ರ ನನಗೆ ಅಂದರೆ ನಮ್ಮ ಪಾಪು ತೀರೋಗಿತ್ತು. ಫಸ್ಟು ಪಾಪು ತೀರೋದ ಮೇಲೆ ಫುಲ್ ಅಪ್ಸೆಟ್ ಆಗಿ ವಿಷ ತಗೊಬಿಟ್ಟಿದೆ. ನಾನು ವಿಷ ತಗೊಂಡು ಅಂದರೆ ಫುಲ್ ಸೀರಿಯಸ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು. ಅಂದರೆ ನನಗೆ ಅಂದರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರೋದು ಸಹಿತ ನನಗೆ ಗೊತ್ತಿರಲಿಲ್ಲ, ಅಷ್ಟು ಅನ್ಕಾನ್ಷಿಯಸ್ ಅಂಥ ಸ್ಥಿತಿಲಿದ್ದೆ ನಾನು. ಅಂಥದನ್ನ ಫುಲ್ಲು ಹೆಂಗೆ ಅಂದರೆ ಡೆತ್ ಬೆಡ್, ಫುಲ್ ಲಾಸ್ಟ್ ಡೆತ್ ಬೆಡ್ಗೆ ಹೋಗಿ ಆಮೇಲೆ ಪೂರ್ತಿ 8 ದಿನ ICUಲೇ ಇದ್ದೆ, 2 ದಿನ ನಾರ್ಮಲಲ್ಲಿ, ಒಟ್ಟು 10-11 ದಿವಸ ಆಸ್ಪತ್ರೆಯಲ್ಲೇ ಇದ್ದೆ. ಹಂಗಾಗಿ ಯಾವಾಗ ಅಂದರೆ 8 ದಿವಸ ICUಲಿದ್ದಾಗ 3-4 ದಿನ ಆದಮೇಲೆ ಹಿಂಗೆ ಅಮ್ಮನ ಹತ್ರ ನಮ್ಮ ಭಾವ ಬಂದು ಎಲ್ಲ ಕಾಯಿ ಮಂತ್ರಿಸಿ ಹಿಂಗೆ ಆಗ್ಬಿಟ್ಟೈತೆ ಅಂದಾಗ ಫುಲ್ ಲಾಸ್ಟ್ ಚಾನ್ಸ್, ಡಾಕ್ಟ್ರು ಕೊಡೋದೇ ಇಲ್ಲ ಅಂದಾಗ ಇಲ್ಲಿ ಬಂದು ಇದನ್ನ ಮರೆಸ್ಕೊಂಡು. ಹಂಗಾಗಿ ನಮ್ಮ ಈ ತಾಯಿ ಬಗ್ಗೆ ನಮಗಂತೂ ನಂಬಿಕೆ ಇದೆ ಅಣ್ಣ. ನೀವು ಈಗ ಬೇರೆಯವರು ಎಲ್ಲ ಬೇಕಾದ್ರೆ ಬಂದು ಎಲ್ಲ ಖಂಡಿತವಾಗ್ಲೂ ನಂಬಿಕೆ ಇಟ್ಟು ಅಮ್ಮನವ್ರ ಹತ್ರ ನಮಸ್ಬೋದು. ನನ್ನ ಹೆಸರು ರವಿಶಂಕರ್ ಅಂತೇಳಿ. ನಾನು ಒಂದು 7-8 ವರ್ಷದಿಂದ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ಕಬ್ಬಳಮ್ಮ ದೇವಸ್ಥಾನಕ್ಕೆ. ನಾನು ಇಲ್ಲಿ ಬರ್ಬೇಕಾದ್ರೆ ತುಂಬ ಕಷ್ಟದಲ್ಲಿದ್ದೆ. ನಾನು ಬಂದಾಗ ಇಲ್ಲಿ ನನಗೆ ಯಾವ ಕೆಲಸ ಯಾವ ಕಾರ್ಯ ಮಾಡಬೇಕು ಅನ್ನೋ ನನಗೆ ಮನಸ್ಸಿರಲಿಲ್ಲ, ಏನೂ ಇರಲಿಲ್ಲ, ಅಥವಾ 1 ರೂಪಾಯಿ ದುಡ್ಡು ಇರಲಿಲ್ಲ. ನಾನು ಯಾವ ಥರ ಇದ್ದೆ ಅಂದರೆ ಇಲ್ಲಿ ತುಂಬ ಕಷ್ಟದಲ್ಲಿ ನಾನು ಇಲ್ಲಿಗೆ ಎಂಟ್ರಿ ಆಗಿದ್ದು. ಇಲ್ಲಿ ಬಂದಮೇಲೆ ನನಗೆ ದೇವರು ದಾರಿ ಕೊಟ್ಟು ಇವತ್ತು ನನ್ನ ಒಂದು ಮನಸ್ಸಿನಾಗಿ ಇಲ್ಲಿ ನಿಲ್ಲಿಸಿದ್ದಾರೆ. ನಾನು ತುಂಬ ಇಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ನನ್ನ ಕಷ್ಟನೆಲ್ಲ ತೀರಿಸ್ಕೊಂಡು ಇವತ್ತು ಒಳ್ಳೆ ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿದ್ದೀನಿ. ಇಲ್ಲಿ ಯಾರೇ ಬಂದರೂ ತುಂಬ ಚೆನ್ನಾಗಿ ದೇವರು ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಿ ಕಳಿಸ್ತಾ ಇದೆ. ಇಲ್ಲಿ ಅಮ್ಮವರು ಅಷ್ಟೇ, ಏನು ಕಷ್ಟ ಇದೆ ಎಲ್ಲ ಕೇಳಿ ಪರಿಹಾರ ಮಾಡ್ತಾಯಿದ್ದಾರೆ. ದಯಮಾಡಿ ಎಲ್ಲರೂ ಇಲ್ಲಿ ದೇವಸ್ಥಾನಕ್ಕೆ ಬನ್ನಿ. ನಾವು ಹೆಂಗೆ ಚೆನ್ನಾಗಿದ್ದೀವೋ ನೀವು ಕೂಡ ಏನೇ ಕಷ್ಟ ಇದ್ರೂ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಚೆನ್ನಾಗಾಗ್ರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಕಷ್ಟ ಹೊತ್ಕೊಂಡು ಸರ್, ನಾನು ಇಲ್ಲಿಗೆ ಬರಬೇಕು ಅಂದರೆ ನಾನು ಈ ಒಂದು 8 ವರ್ಷದಿಂದ ಒಂದು 30 ಲಕ್ಷ ಸಾಲ ಮಾಡ್ಕೊಂಡಿದ್ದೆ ಸರ್. ಅಗ್ರಿಗೋಡನ್ನ ಒಂದು ಕಂಪ್ನಿ ಒಳಗೆ ನನಗೆ ತುಂಬ ಲಾಸ್ ಆಗಿ ನಾನು ಸಾಲ ಮಾಡಿಕೊಂಡು ಸಾಯೋ ಪರಿಸ್ಥಿತಿಯಲ್ಲಿ ನಾನಿದ್ದೆ. ಆದರೆ ಇಲ್ಲಿಗೆ ಬಂದಮೇಲೆ ನಾನು ಒಂದು 30 ಲಕ್ಷ ಅಗ್ರಿಗೋಡವ್ರಿಗೆ ದುಡ್ಡು ಕೊಟ್ಟಿದ್ದೆ. ನಾನು ಇರೋದೇ ಬೇಡಪ್ಪ, ಸತ್ತೋಗೋಣ, ನಾನು ಬದುಕಿದ್ದು ಏನೋ ಮಾಡಬೇಕು ಅಂತ ಇದ್ದೆ. ಆದರೆ ನಾನು ಇಲ್ಲಿಗೆ ಬಂದಮೇಲೆ ಅಮ್ಮನೇ ಧೈರ್ಯ ತುಂಬಿ ನನ್ನ ಇವತ್ತು ಬದುಕಿಸ್ಕೊಂಡಿದೆ.
ನಾನಲ್ಲಿ ಏನು ಅವತ್ತು ನನ್ನ ಎಲ್ಲರೂ ತೋಚಿ ಹೋಳಿ ಮಗ ಅದು ಇದು ಅಂತ ಏನು ಬಾಯಿಗೆ ಬಂದಾಗ ನಾನು ಬೈತಾಯಿದ್ರು, ಇವತ್ತು ಅದೇ ಜನ ಹೋಲಿ ಬಿಡು ಆಗಿದ್ದಾಯಿತು ಇರೋನ್ ಬಿಡು ಅನ್ನೋ ಥರ ಇವತ್ತು ನನಗೆ ಸಾಥ್ ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಬಂದು ಕಬ್ಬಾಳಮ್ಮ ಸರ್. ಅವತ್ತು ಏನು ಇಲ್ದವನು ಇವತ್ತು ಒಂದು ನನ್ನದೇ ಆದಂಥ ಸ್ವಂತ ಪೆಂಡಲ್ಲು, ಅಡುಗೆ, ಲೈಟಿಂಗ್ಸ್ ಎಲ್ಲ ಮಾಡಿಕೊಂಡು ಒಂದು 10 ಕೆಲಸ ಕೊಟ್ಕೊಂಡು ನಾನು ಚೆನ್ನಾಗಿದ್ದೀನಿ ಸರ್. ಹಾಗಾಗಿ ಅಷ್ಟು ಹೇಳಬಲ್ಲೆ ಬಿಟ್ಟರೆ ಬೇರೆ ಇನ್ನೇನು ಹೇಳೋಕ್ಕಾಗಲ್ಲ ಸರ್. ಇಲ್ಲಿ ಬಂದ ಮೇಲೆ ನಾವು ಇಲ್ಲಿ ಇಷ್ಟು ಚೆನ್ನಾಗಿರೋದು ಸರ್. ಮೊದಲು ಒಂದು ಟೈಮ್ಗೆ ಊಟಕ್ಕೂ ತುಂಬ ಕಷ್ಟ ಇದ್ದೆ. ಇವತ್ತು ನಾನೇ ಬೇಕಾದ್ರೆ 100 ಆಳ್ಗೆ ಬೇಕಾದ್ರೆ ಅನ್ನ ಫ್ರೀಯಾಗಿ ಅನ್ನ ಹಾಕ್ತೀನಿ ಸರ್. ಆ ಲೆವೆಲ್ ನಾನು ಬೆಳೆದಿದ್ದೀನಿ. ಇಷ್ಟು ಹೇಳೋಕೆ ನಾನು ಇಷ್ಟಪಡ್ತೀನಿ ಸರ್. ರಾಮನಗರ ಜಿಲ್ಲೆ ಸಂಗಬಸವನದೊಡ್ಡಿ ಗ್ರಾಮದಲ್ಲಿ ಕಬ್ಬಾಳಮ್ಮ ದೇವರು ನೆಲೆ ಊರಿದೆ. ನಾವು ಇಲ್ಲಿ ಬಂದು ಏನು ಬರ್ತೀವಿ, ಈ ತಾಯಿಯ ಅಡ್ಬಿದ್ರೆ ನಮ್ಮ ಕಷ್ಟ ಎಲ್ಲ ಕ್ಲಿಯರ್ ಆಯ್ತದೆ. ಎಲ್ಲೇ ವಿಡಿಯೋ ನೋಡ್ತಾ ಇದ್ರು ಸರಿ, ಎಲ್ಲರೂ ಈ ಕಬ್ಬಾಳಮ್ಮ ತಾಯಿಗೆ ಬನ್ನಿ, ದೇವರ ಆಶೀರ್ವಾದ ನೀವು ತಗೊಂಡು ನೀವು ಕೂಡ ಚೆನ್ನಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾವು ಬೈರ್ಮಂಗ್ಳಿಂದ ಬಂದಿರೋದು. ಫಸ್ಟು ನಮ್ಮ ಫ್ರೆಂಡು ನನಗೆ ಹೇಳ್ದ, ಇಲ್ಲಿ ಸಂಗಬಸವನದೊಡ್ಡಿಲಿ ಕಬ್ಬಾಳಮ್ಮಂದು ಇಲ್ಲಿ ಹಸೆ ಹೇಳ್ತಾರೆ ಬನ್ನಿ ಅಂತ ಹೇಳ್ದ. ನನಗೂ ತುಂಬ ಕಷ್ಟ ಇತ್ತು. ನನ್ನ ಕಷ್ಟ ಗೊತ್ತಿತ್ತು ಅವನಿಗೆ. ಗೊತ್ತಿದ್ದಾಗ ಹೇಳ್ದಾಗ ನಾವು ಬಂದೋ ಬೈರ್ಮಂಗ್ಳದಿಂದ ಇಲ್ಲಿಗೆ. ಆಮೇಲೆ ನನಗೆ ಬಂದಂಥ ಸಂದರ್ಭದಲ್ಲಿ ನನಗೆ 10 ರೂಪಾಯಿನೂ ಕೈ ಬರ್ತಿರಲಿಲ್ಲ. 10 ರೂಪಾಯಿನೂ ಏನು ಏನಪ್ಪ ಮುಂದುವರಿಯಕ್ಕೆ ಆಯ್ತಿರಲಿಲ್ಲ. ಆಮೇಲೆ ಅಮ್ಮೊಂದು ಹಸೆ ಇಲ್ಲಿ ಇದು ಮಾಡಾದ್ಮೇಲೆ ನನಗೆ ಒಂದೊಂದು ಸ್ವಲ್ಪನೇ ಕಷ್ಟ ಆಲ್ಮೋಸ್ಟ್ ಒಂದು ಸ್ವಲ್ಪ ಪರಿಹಾರ ಆಯ್ತು ಸರ್. ಆಮೇಲೆ ಅದಾದಮೇಲೆ ನಾನು ಹೆಣ್ಣೊಂದು ಇಲ್ಲಿ ನಮಗೆ ಸುತ್ತಿ ಹೆಣ್ಣು ಸಾಕಾಗ್ಬಿಟ್ಟಿತ್ತು ಅಂತ. ಆಮೇಲೆ ಇಲ್ಲಿ ಅಮ್ಮ ಇತ್ತಯ್ಯ ಆಯ್ತದೆ ನಿನ್ಗೆ ಈ ದಿಕ್ಕಿ ಆಯ್ತದೆ ನಿನ್ಗೆ ಹೋಗು ಅಂತ ಹೇಳ್ತು. ಅಲ್ಲಿ ಆ ದಿಕ್ಕಲ್ಲಿ ಹೆಣ್ಣು ಆಯಿತು. ಆಮೇಲೆ ನನಗೆ ಗಂಡು ಮಗುನೇ ಬೇಕು ಅಂತ ಹೇಳಿದೆ. ಗಂಡು ಮಗನು ಅಮ್ಮನ ದಯೆಯಿಂದ ನನಗೆ ಗಂಡು ಮಗನೂ ಆಯಿತು. ಅದಾದ ಸಂದರ್ಭ ಆಮೇಲೆ ನಾನು ಇವಾಗ ಸರ್ ಆನಂದವಾಗಿ ಅಮ್ಮನ ದಯೆಯಿಂದ ಆನಂದವಾಗಿದ್ದೀನಿ. ಅದಾದ ನಂದು ಆದ ನಂತರ ಆಮೇಲೆ ನಮ್ಮ ಅಕ್ಕರಿಗೆ ಹೇಳಿದೆ, ಹಿಂಗೆ ಸಂಗಬಸವನದೊಡ್ಡಿಲಿ ಕಬ್ಬಾಳಮ್ಮ ಬರ್ತಾರೆ ಹೇಳ್ತಾರೆ ಬರಕ. ನಮ್ಮ ಅಕ್ಕರು ಕಣ್ಣೀರಲ್ಲಿ ಕೈ ತೊಳಿತಿದ್ರು. ಏನಪ್ಪ ನಮ್ಮ ಮಾವ ದಿನ ಕುಡ್ದಿದ್ದು ದಿನ ಯಾವಾಗೂ ಜಗಳ ಮಾಡ್ತಿದ್ರು. ಆಮೇಲೆ ಮನೆಗೆ ತಂದು ಹಾಕಿಲ್ಲ, ಕೆಲ್ಸಕ್ಕೆ ಹೋಯ್ತಾ ಇರಲಿಲ್ಲ. ಆಮೇಲೆ ಕೆಲ್ಸಕ್ಕೆ ಹೋಯ್ತಾ ಇರಲಿಲ್ಲ, ಏನಾದ್ರು ಇದು ಮಾಡ್ತಿರಲಿಲ್ಲ. ಆಮೇಲೆ ನಮ್ಮ ಮಾವನಿಗೆ ಇಲ್ಲಿ ಕರ್ಕೊಂಡ್ಮೇಲೆ ನಮ್ಮ ಅಕ್ಕರು ಇವಾಗ ನಮ್ಮ ಮಾವ ಬಂದಿಲ್ಲಿ ಒಂದು ವಾರಕ್ಕೇನೆ ಎಣ್ಣೆ ಬಿಟ್ಟು ಇವಾಗ ಆನಂದವಾಗಿ ಉಳಗಿಲ್ಲ ರೇಷ್ಮೆ ಮಾಡ್ಕೊಂಡು ಇವಾಗ ಆನಂದವಾಗಿ ಅವ್ರು ಸರ್. ನಾವು 5 ವರ್ಷದಿಂದ ಬರ್ತಾ ಇದ್ದೀನಿ. 5 ವರ್ಷದಿಂದ ಬರ್ತೀವಿ ಸರ್. ಮದುವೆ ಆಗಿರಲಿಲ್ಲ. ನಾವು ಹೆಣ್ಸಿ ಇದಾಯ್ತು. ಹೆಣ್ಣು ಇತ್ತ ಈ ದಿಕ್ಕೆ ಆಯ್ತು ಅಂತ ಅದಕ್ಕೆ ಹೋದು. ಹೆಣ್ಣು ಸಹ ಇದಾಯ್ತು. ಆಮೇಲೆ ಗಂಡು ಮಗುನೇ ಬೇಕು ಅಂತ ಹೇಳಿದೆ. ಗಂಡು ಮಗುನೂ ಆಯ್ತು ಸರ್. ಇವಾಗ ಆರಾಮಾಗಿದ್ದೀನಿ ಸರ್. ನಾನು